ಕ್ರೈಸ್ತ ಮತ ಪ್ರಚಾರಕರಿಗೆ ಭಾರತ ಬಿಟ್ಟು ತೊಲಗಿ ನೋಟಿಸ್. ಧರ್ಮ ಪ್ರಚಾರದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದವರಿಗೆ ದೇಶ ತೊರೆಯಲು ಸೂಚನೆ. ವೀಸಾ ನಿಯಮಗಳನ್ನು ಉಲ್ಲಂಘಿಸಿ ಕ್ರೈಸ್ತ ಧರ್ಮ ಪ್ರಚಾರದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದ ಆರೋಪದ ಮೇಲೆ 3 ಅಮೆರಿಕನ್ ಪ್ರಜೆಗಳಿಗೆ ಪುಣೆ ನಗರ ಪೊಲೀಸರು ಭಾರತ ಬಿಟ್ಟು ತೊಲಗಿ ನೋಟಿಸ್ ಜಾರಿ ಮಾಡಿದ್ದಾರೆ. 10 ಮೇ 2026 ಭಾರತ ತೊರೆಯುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಪೊಲೀಸರ ಮಾಹಿತಿಯ ಪ್ರಕಾರ 53, 65 ಮತ್ತು 66 ವರ್ಷ ವಯಸ್ಸಿನ ಈ 3 ವಿದೇಶಿಯರು ಏಪ್ರಿಲ್ 19 ಮತ್ತು 21 ನಡುವೆ ಪ್ರವಾಸಿ ವೀಸಾದಲ್ಲಿ ಭಾರತಕ್ಕೆ ಆಗಮಿಸಿದರು. ಪ್ರವಾಸಿ ವೀಸಾದಲ್ಲಿ ಬಂದವರು ಯಾವುದೇ ರೀತಿಯ ಧಾರ್ಮಿಕ ಪ್ರಚಾರ ಅಥವಾ ಬೋಧನೆಗಳಲ್ಲಿ ತೊಡಗಿಕೊಳ್ಳುವಂತಿಲ್ಲ. ಆದರೆ ಇವರು ಸ್ಥಳೀಯ ನಿವಾಸಿಗಳೊಂದಿಗೆ ಸಂವಹನ ನಡೆಸುತ್ತಾ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ತನಿಖೆಯಲ್ಲಿ ಬಹಿರಂಗಗೊಂಡಿದೆ. 3 ವಿದೇಶಿಯರು ಖಾಸಗಿ ಕ್ಯಾಬ್ ಚಾಲಕನೊಬ್ಬನನ್ನ ಸಂಪರ್ಕಿಸಿ ಇಂಗ್ಲಿಷ್, ಹಿಂದಿ ಮತ್ತು ಮರಾಠಿ ಭಾಷೆಗಳಲ್ಲಿದ್ದ ಧಾರ್ಮಿಕ ಕರಪತ್ರಗಳನ್ನು ಹಂಚಿದ್ದರು. ಅಷ್ಟೇ ಅಲ್ಲದೆ ತಮ್ಮ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಆತನ ಮನವೊಲಿಸಲು ಪ್ರಯತ್ನಿಸಿದ್ದರು ಎನ್ನಲಾಗಿದೆ. ಕೂಡಲೇ ಎಚ್ಚೆತ್ತ ಕ್ಯಾಬ್ ಚಾಲಕ ಹತ್ತಿರದಲ್ಲೇ ಬಂದೋಬಸ್ತ್ನಲ್ಲಿದ್ದ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ತಕ್ಷಣವೇ ಕಾರ್ಯಾಚರಣೆ ನಡೆಸಿದ ಪೊಲೀಸರು ವಿದೇಶಿಯರನ್ನ ಸ್ಥಳೀಯ ಪೊಲೀಸ್ ಠಾಣೆಗೆ ಕರೆದೊಯ್ದು ಅವರ ಪ್ರಮಾಣ ದಾಖಲೆಗಳನ್ನು ಪರಿಶೀಲಿಸಿದರು. ಅವರ ಬಳಿ ಇದ್ದ ಸಾಮಗ್ರಿಗಳನ್ನು ತಪಾಸಣೆ ನಡೆಸಿದಾಗ ಧಾರ್ಮಿಕ ಸಂದೇಶಗಳಿರುವ ದೊಡ್ಡ ಪ್ರಮಾಣದ ಮುದ್ರಿತ ಕರಪತ್ರಗಳು ಪತ್ತೆಯಾಗಿದೆ. ವಿದೇಶಿಯರ ನೋಂದಣಿ ಕಚೇರಿಯು ನಡೆಸಿದಂತಹ ವಿವರವಾದ ತನಿಖೆಯಲ್ಲಿ ಈ 3 ಪ್ರವಾಸಿ ವೀಸಾದ ನಿಬಂಧನೆಗಳನ್ನು ಉಲ್ಲಂಘಿಸಿರುವುದು ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ವಲಸೆ ಮತ್ತು ವಿದೇಶಿಯರ ಕಾಯ್ದೆ ಅಡಿಯಲ್ಲಿ ಅವರಿಗೆ ಭಾರತವನ್ನ ಬಿಟ್ಟು ಹೋಗುವಂತೆ ಆದೇಶಿಸಲಾಗಿದೆ.